ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾತಾರ್ ಬಾಬಾಜಿ ಅವರಿಗೆ ಮತ್ತು ನನ್ನ ತಂದೆ ತಾಯಿಗಳಿಗೆ ಹಾಗೂ ಇಲ್ಲಿ ಜೂಮ್ ಮೂಲಕ ನಮ್ಗೆ ಅವಕಾಶ ಕೊಟ್ಟಿರುವಂತಹ ಧ್ಯಾನ ಜ್ಞಾನವನ್ನ ಕೊಡ್ತಾ ಇರುವಂತಹ ರಂಗನಾಥ್ ಗುರುಗಳಿಗೆ ಹಾಗೂ ಲಕ್ಷ್ಮೀ ಮೇಡಮ್ ಅವರಿಗೆ ನಮಸ್ಕರಿಸುತ್ತಾ ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕರಿಸಿ, ಇವತ್ತು ನಾನು ಧ್ಯಾನಕ್ಕೆ ನನ್ಗೆ ಹೇಗ್ ಪರಿಚಯ ಆಯ್ತು ಅನ್ನೋದನ್ನ ಮೊದಲು ಹೇಳ್ಕೊಳ್ತೀನಿ. ನಾನು ನಮ್ಮನೇಲೆ ನನ್ನ ಮಗಳ ಮೊಬೈಲಿಗೆ ಇದು ವಾಟ್ಸಪ್ ಗ್ರೂಪ್ಗೆ ಒಂದು ಲಿಂಕ್ ಬರ್ತಾ ಇತ್ತು. ನಮ್ಮ ಅಕ್ಕ ಅದನ್ನ ಹೇಳಿ ಕೇಳಿಸ್ಕೊತಾ ಇದ್ರು. ಅವತ್ತು ಸೂರ್ಯನಾಗಂಬಿಕಾ ಮೇಡಮ್ದು ಒಂದು ಕ್ಲಾಸ್ ಭಿನ್ನವಾಗಿ ಆಲೋಚಿಸುವ ಪುಸ್ತಕದ್ದು ಓದ್ತಾ ಇದ್ರು, ಸ್ವಾಧ್ಯಾಯ ಕೊಡ್ತಾ ಇದ್ರು. ಏನೋ ಇದೆ, ನನ್ಗೆ ಇದು ಉಪಯುಕ್ತ ಆಗೋ ತರ ಇದೆ ಅಂತ ಅನ್ನಿಸ್ತು ನನ್ಗೆ. ಅಲ್ಲಿಂದ ಕೇಳಿಸ್ಕೊತಾ ಬಂದೆ. ಇನ್ನೊಂದ್ ದಿವಸ ನಾನು ನನ್ನ ಮೊಬೈಲ್ಗೆ ಅದನ್ನ ಮತ್ತೆ ಕಳಿಸ್ಕೊಂಡು ನಾನು ಜಾಯ್ನ್ ಆಗಕ್ ಶುರು ಮಾಡಿದೆ. ಫಸ್ಟ್ ಟೈಮ್ ನನ್ಗೆ ಸರ್ ಕ್ಲಾಸ್ ಕೇಳುವಾಗ ಇವಾಗ ವಿಶಾಲಕ್ಷ್ಮಿ ಮೇಡಮ್ ಹೇಳ್ದಂಗೆ ವರ್ತಮಾನ ಕಾಲದಲ್ಲಿ ಇರೋದು ಹೆಂಗೆ ಅಂತ ಹೇಳ್ತಾ ಇದ್ರು ಕ್ಲಾಸಲ್ಲಿ. ನಾನು ಇವತ್ತು ಈ ಕ್ಷಣ ನಾನು ನನ್ನ ಮನೆಯವರೇ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಮನೆ ಯಾರೇ ಆಗಿರ್ಬೋದು, ನಾನು ಇವತ್ತೇ ನೋಡ್ತಿದ್ದೀನಿ ಅವ್ರನ್ನ ಅನ್ನೋ ತರ ನೋಡ್ಬೇಕು ನಾವು. ಹಂಗಿದ್ರೆ ಮಾತ್ರ ನಾನು ವರ್ತಮಾನದಲ್ಲಿ ಇರಕ್ಕಾಗತ್ತೆ ಅಂತ ಹೇಳ್ತಿದ್ರು ಸರ್. ಇದಕ್ ಮುಂಚೆ ನನ್ಗೆ ಒಂದು ಲೈಫ್ ಎಜುಕೇಶನ್ ಕ್ಲಾಸ್ ಸಿಕ್ಕಿತ್ತು. ಅದ್ರಲ್ಲಿ ಈ ತರದ ಎಲ್ಲಾ ಕ್ಲಾಸ್ ನಾನು ಅಲ್ಲೋ ಆ ಸರ್ನು ನಾನು ನೆನ್ಪು ಮಾಡ್ಕೋಬೇಕು. ಈ ಟೈಮಲ್ಲಿ ನನ್ಗೆ ಫಸ್ಟ್ ಅಧ್ಯಾತ್ಮ ಅಂತ ಹೇಳ್ಕೊಟ್ಟಿದ್ದು, ಕಲಿಸ್ಕೊಟ್ಟಿದ್ದು, ಅದ್ರ ಪರಿಚಯ ಮಾಡಿಸಿದ್ದು ವಿಜಯ್ ಡಿಸಿ ಸರ್ ಅಂತ ಹೇಳಿ. ಅವರಿಗೆ ನಾನು ಕೃತಜ್ಞತೆ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಬಗ್ಗೆ ಹೇಳ್ತೀನಿ. ಅಲ್ಲಿ ಹೇಳಿದ್ರು ಎಲ್ಲಾನು ಟೋಟಲಿ, ಆದ್ರೆ ಅವ್ರು ಹೇಳೋ ರೀತಿ ಬೇರೆ ಇತ್ತು, ವಿಷಯ ಒಂದೇ ಆಗಿತ್ತು, ಇಲ್ಲಿ ಹೇಳೋದು ಅಲ್ಲಿ ಹೇಳೋದು ಎಲ್ಲಾನು. ಹಂಗಾಗಿ ನನ್ಗೆ ಬೇಗ ನಾನು ಇದಕ್ಕೆ ಕನೆಕ್ಟ್ ಆದೆ ಅಂತ ಹೇಳ್ಬೋದು. ಮತ್ತೆ ಸರ್ ಅದನ್ನ ವರ್ತಮಾನದಲ್ಲಿ ಇರೋದನ್ನ ಹೇಳ್ತಿದ್ರು. ಹಂಗಾಗಿ ಇನ್ನೂ ಏನೋ ಇದೆ ಇಲ್ಲಿ ಕಲಿಯೋದಕ್ಕೆ ಅಂತ ಹೇಳಿ ನಾನು ಜಾಯ್ನ್ ಆದೆ. ಮತ್ತೆ ಇಲ್ಲಿಂದ ಏನೇನ್ ಕಲಿತೆ ಅಂತಂದ್ರೆ, ನಾನು ಫಸ್ಟ್ ಒತ್ತಡ ಮುಕ್ತವಾದ ಜೀವನ ಮತ್ತೆ ಖುಷಿಯಾಗಿರೋದು ಹೆಂಗೆ, ಏನೇನ್ ಬೇಕು ನಮ್ಗೆ, ನಮ್ ಜೀವನಕ್ಕೆ ಏನೇನ್ ಬೇಕು ಅನ್ನೋದನ್ನ ಕಲಿತಾ ಹೋದೆ. ಫಸ್ಟು ಸರ್ ಹಂಗಾದ್ರೆ ಅಧ್ಯಾತ್ಮ ಅಂದ್ರೆ ಏನು ಅನ್ನೋದು ಒಂದು, ಅಧ್ಯಾತ್ಮ ಅಂದ್ರೆ ಒಂದಷ್ಟು ಗೊತ್ತಿತ್ತು. ಅಂತರಂಗ ಪಯಣ, ನಾನು ಅಂತರಂಗದಿಂದ ಪ್ರಯಾಣ ಮಾಡೋದು. ಏನು ಅಂತರಾಳದಲ್ಲಿ ಪ್ರಯಾಣ ಮಾಡೋದು, ಹೊರಗಡೆ ನಾನು ಏನ್ ಮಾತಾಡ್ತೀನೋ, ನಾನ್ ಒಳಗಡೆ ಏನಿದೆನೋ ನನ್ ಹೊರಗಡೆ ಅದೇ ಬರುತ್ತೆ ಅನ್ನೋದು ಮಾತ್ರ ಗೊತ್ತಿತ್ತು. ಅದನ್ನ ಹೆಂಗ್ ಅಳವಡಿಸ್ಕೊಳ್ಳೋದು, ಏನು ಅಂತರಂಗ ಪ್ರಯಾಣ ಅಂತ ಇಲ್ಲಿ ನನ್ನ ಹಂಗಾಗಿ ದಿನ ಕ್ಲಾಸ್ ಕೇಳ್ತಾ ಹೋದೆ. ಕ್ಲಾಸಲ್ಲಿ ಎಷ್ಟು ಜ್ಞಾನ ನನಗ್ ಸಿಕ್ತು ಅಂತ ಅಂದ್ರೆ, ಫಸ್ಟ್ ನನಗ್ ಗೊತ್ತಾಗಿದ್ದು ಧ್ಯಾನದ ಮನಸ್ಸಿನ ಆಯಾಮಗಳು ಏನೇನಿರುತ್ತೆ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದಕ್ಕೆ ನಾವು ಯಾವ ತರ ನಮ್ ಮನಸ್ಸು ಕೆಲಸ ಮಾಡುತ್ತೆ ಅನ್ನೋದು. ಮತ್ತೆ ಇದಕ್ ಬೇಕಾಗಿದ್ದು ಶ್ರವಣ, ಮನನ, ನಿಧಿಧ್ಯಾಸನ, ಆತ್ಮ ಸಾಕ್ಷಾತ್ಕಾರ, ಲೋಕ ಕಲ್ಯಾಣ. ಇದ್ರ ಮೂಲಕ ನಾನು ಕೇಳ್ತಾ ಹೋದೆ. ಆಮೇಲೆ ಅದನ್ನ ನನ್ನೊಳಗ್ ಅಳವಡಿಸ್ಕೊತಾ ಬಂದೆ. ಮತ್ತೆ ನಾನು ಇನ್ನೊಬ್ರಿಗೆ ಹೇಳ್ತಾನೂ ಇರ್ತೀನಿ. ಇನ್ನೂ ಒಂದಷ್ಟು ಆ ಹಂತಕ್ ಹೋಗಿಲ್ಲ ಅಂತಾನೆ ಹೇಳ್ಬೋದು. ಖಂಡಿತ ಅದೊಂದ್ ಆಸೆನೂ ಇದೆ ನನ್ಗೆ, ಬಹಳಷ್ಟು ಜನಕ್ಕೆ ಇದನ್ನ ತಲುಪಿಸ್ಬೇಕು ಅನ್ನೋದು. ಮತ್ತೆ ವಚನದ ಮೂಲಕ ನಾನು ಇದನ್ನ ತಗೊಂಡೆ ಅಂತ ಹೇಳ್ತೀನಿ. ನಾವೆಲ್ಲರೂ ಸಣ್ಣ ವಯಸ್ಸಿಂದಾನು ಹೇಳ್ತಾ ಬರ್ತಿರ್ತೀವಿ. ನಮ್ಮ ಅಪ್ಪಾಜಿ ನನಗ್ ಫಸ್ಟ್ ಅಧ್ಯಾತ್ಮದ ಒಂದ್ ಇದನ್ನ ಮೂಡ್ಸಿದ್ದು ನಮ್ಮ ತಂದೆ ಅಂತಾನೆ ಹೇಳ್ಬೋದು. ನಮ್ಮ ಅಪ್ಪಾಜಿ ಹೇಳ್ಕೊಡೋರು ಯಾವಾಗ್ಲೂ ಬಸವಣ್ಣವ್ರ ವಚನ ಹೇಳ್ಸರ್ ನಮ್ಮ ಹತ್ರ. ಮತ್ತೆ ದೇವಸ್ಥಾನದಲ್ಲಿ ಶಿವಾನುಭವ ಇರ್ತಿತ್ತು, ಅಲ್ಲೆಲ್ಲಾ ಹೋಗ್ತಿದ್ವಿ, ಅಲ್ಲೂ ಹೇಳ್ಸರು. ಎಲ್ಲರಿಗೂ ಗೊತ್ತು ಈ ವಚನ ಏನು ಅಂತ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಮುನಿಯಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನುಡಿಸುವ ಪರಿ. ಇದು ಎಷ್ಟ್ ಜನ ಯಾರಿಗ್ ಗೊತ್ತಿಲ್ಲ, ಎಲ್ಲರ ಬಾಯಲ್ಲೂ ಸರೀಸಾಗಿ ಇದು ಬರುತ್ತೆ. ಆದ್ರೆ ನನಗೆ ಇದನ್ನ ಹೇಳ್ತಿದ್ದೆ ಬಿಟ್ರೆ ಇದನ್ನ ಇದರ ಒಳ
ಏನು ಅಂತ ಅರ್ಥ ಆಗಿದ್ದು 40 ವರ್ಷದ ನಂತರನೇ ಅಂತ ಹೇಳ್ತೀನಿ. ಅದಕ್ ಮುಂಚೆ ಹೇಳ್ತಿದ್ವಿ ಅಷ್ಟೇ ಬಾಯಲ್ಲಿ, ಬಟ್ ಯಾವುದು ನನ್ನ ಆಚರಣೆ ಅಂತೂ ಖಂಡಿತ ಇರ್ಲಿಲ್ಲ. ಇದು ಯಾವ್ದೇ ಗಿಲ್ಟ್ ಇಂದಾನು ಹೇಳ್ಕೊಳಲ್ಲ, ಬಟ್ ನಮ್ಗೆ ಆ ಜ್ಞಾನನೇ ಗೊತ್ತಿಲ್ಲ. ನನ್ಗೆ ಈಗ ಅನ್ಸುತ್ತೆ, ಯಾಕೆ ನಮಗ್ ಸಣ್ಣವ್ರಿರೋವಾಗ್ಲೇ ಈ ಜ್ಞಾನ ಸಿಕ್ಲಿಲ್ಲ. ಬಟ್ ಹೋಗ್ಲಿ, ಈಗಾದ್ರೂ ಸಿಕ್ತಿದೆಯಲ್ಲ, ಕೃತಜ್ಞತೆಯಿಂದ ಇದನ್ನ ನಾನು ಸ್ಮರಿಸ್ಕೊಳ್ತೀನಿ. ಆ ಅದು ಈ ಏನು ಹಂಗಾದ್ರೆ ನಾವು ದಿನ ಕಳ್ತನ ಮಾಡಲ್ಲ, ನಮ್ ಕೆಲ್ಸದಲ್ಲೇ ಕಳ್ತನ ಮಾಡ್ತಿರ್ತೀವಿ, ಮಾತಲ್ಲೇ ಇನ್ನೊಬ್ರನ್ನ ಕೊಲೆ ಮಾಡ್ತಿರ್ತೀವಿ. ಬರೀ ಇನ್ನೊಬ್ರು, ನನ್ನ ಬಗ್ಗೆ ನಾನು ಯೋಚನೆ ಮಾಡೋದ್ ಕಡಿಮೆನೆ. ಬರೀ ಬೇರೆಯವ್ರು ಏನ್ ಮಾಡ್ತಾರೆ, ಯಾರೋ ಒಬ್ರು ನನ್ಗೇನೋ ಅಂದ್ರು, ಅವ್ರು ಹಂಗಂದ್ರು ಹಿಂಗಂದ್ರು, ಈ ತರದ್ದನ್ನೇ ಮಾತಾಡ್ತಾ ಹೋಗ್ತಿರ್ತೀವಿ. ಬಟ್ ಗೊತ್ತಿರಲ್ಲ ನಮಗೆ ಅಲ್ಲಿ ನನ್ನ ಎನರ್ಜಿ, ನನ್ನ ದೇಹಕ್ಕೆ, ನನ್ನ ಮನಸ್ಸಿಗೆ ಇದು ಯಾವ ತರ ಹೊಡ್ತಾ ಕೊಡ್ತಾ ಇರ್ತತಿ ಅಂತ. ಅದು ಗೊತ್ತಾದ್ಮೇಲೆ ಒಂದಷ್ಟು ನಾನು ಅದನ್ನ, ಅದು ನನ್ಗೆ ಇನ್ನೂ ಒಂದ್ ರೀತಿನಲ್ಲಿ ಹೇಳ್ಬೇಕು ಅಂದ್ರೆ, ಸರ್ ನಾನು ಫಸ್ಟ್ ಧ್ಯಾನಕ್ಕೆ ಬಂದಾಗ ನಾನು ಒಂದು ಪುಸ್ತಕ ತಗೊಂಡಿದ್ದೆ. ಇದು ಪತ್ರಿಜಿ ಉತ್ತರಗಳು ಅಂತ ಹೇಳಿ ಒಂದ್ ಪುಸ್ತಕ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದೆ. ಅದರಲ್ಲಿ ಇವರು ಲಲಿತಾ ಕನ್ಗಲ್ ಮೇಡಮ್ ಅವರು ಅದ್ರ ಜೊತೆ ಒಂದ್ ಧ್ಯಾನ ಪರಂಪರೆ, ಧ್ಯಾನ ಯೋಗ ಮತ್ತೆ ಯೋಗ ಪರಂಪರೆ ಅನ್ನೋದು ಬುಕ್ಸ್ ಕಳ್ಸಿದ್ರು. ಅದನ್ನ ಓದ್ತಾ ನನ್ಗೆ ಧ್ಯಾನ ಅಂದ್ರೆ ಏನು, ಏನೇನಿರುತ್ತೆ, ನಾವು ಯಾವ್ಯಾವ ಜನ್ಮಗಳು ಯಾವ ತರ ಇರುತ್ತೆ, ಯಾವ್ಯಾವ ಹಂತದಲ್ಲಿ ನಾವ್ ಹೆಂಗಿರ್ತೀವಿ ಎಲ್ಲ ಹೇಳ್ತಾ ಹೋದ್ರು. ಅದ್ರ ಜೊತೆಗೆ ಇಲ್ಲಿ ಕ್ಲಾಸಲ್ಲೂ ಅದೆಲ್ಲ ಸಿಗ್ತಾ ಹೋಯ್ತು ನನ್ಗೆ. ಹಂಗಾಗಿ ಒಂದಷ್ಟು ನೋ ಕಮೆಂಟ್ಸ್, ನೋ ಜಡ್ಜ್ಮೆಂಟ್, ನೋ ಇಂಟರ್ಫಿಯರೆನ್ಸ್ ಅಂತ ನಾವ್ ಯಾವಾಗ್ಲೂ ಫಸ್ಟ್ ಟಾಪಿಕ್ ಅದು. ಫಸ್ಟ್ ಅದನ್ನೇ ಹೇಳ್ತಿರ್ತಾರಲ್ಲ ಸರ್, ಇದನ್ನ ಹೆಂಗ್ ಅಳವಡಿಸ್ಕೋಬೇಕು, ಹಾಗಾದ್ರೆ ನಾವ್ ಯಾಕೆ ಇದನ್ನೇ ಮಾಡ್ತಾ ಬಂದಿದೀವಿ ಇಷ್ಟ ದಿನ, ನಮ್ಗೆ ಯಾಕೆ ಇದೆಲ್ಲ ಗೊತ್ತಾಗ್ಲಿಲ್ಲ, ಈ ತರದ್ದೆಲ್ಲ ಪ್ರಶ್ನೆ ಬರ್ತಿತ್ತು. ಅಲ್ಲಿ ನನಗೆ ಉತ್ತರ ಸಿಕ್ಕಿದ್ದು, ಒಂದಷ್ಟು ನಮ್ಮ ಜನ್ಮದ ಹಂತಗಳಿರ್ತವೆ. ಯಾವ ಹಂತದಲ್ಲಿ ನಾನು ಯಾವ್ಯಾವ ರೀತಿ, ಅದು ಬೈ ಬರ್ತ್, ಅದು ಪ್ರಕೃತಿ ನಿಯಮ, ಅದು ಹಿಂಗೆ ಬಂದಿರುತ್ತೆ ಅನ್ನೋದು ಈ ಜ್ಞಾನದಿಂದ ಸಿಕ್ತು ನನಗೆ. ಹಂಗಾಗಿ ನನ್ಗೆ ಫಸ್ಟ್ ನಾನು ಬಂದಿದ್ದೆ ಜ್ಞಾನ ಬೇಕು ಅಂತ, ಮತ್ತೆ ಗ್ರೂಪ್ ಮೆಡಿಟೇಷನ್ ಮಾಡ್ಬೇಕು ಅಂತ. ಮೊದ್ಲೇ ಧ್ಯಾನ ಎಲ್ಲ ಮಾಡ್ತಿದ್ದೆ, ಬಟ್ ಅದು ಎಲ್ಲ ಕಂಟಿನ್ಯೂ ಇರ್ಲಿಲ್ಲ. ಹಂಗಾಗಿ ನನ್ಗೆ ಅದು ಅಷ್ಟು ಏನು ಪ್ರಯೋಜನ ಆಗಿರ್ಲಿಲ್ಲ ಅನ್ಸುತ್ತೆ. ಈಗ 2 ವರ್ಷ ಆಯ್ತು ನಾನು ಇದಕ್ ಬಂದು. ಹಂತಗಳ ಹಂಗಾರೆ ಯಾವ್ಯಾವ ಹಂತದಲ್ಲಿ ಇರ್ತೀವಿ, ರಜೋಗುಣ, ತಮೋಗುಣ, ಸಾತ್ವಿಕ ಗುಣ. ಹಾಗಾದ್ರೆ ರಜೋಗುಣದಲ್ಲಿ ಇರೋವಾಗ ಅದು ಅದ್ರಿಂದ ದಾಟಿ ಬರ್ಬೇಕು ಅಂದ್ರೆ ಒಂದಷ್ಟು ನಮ್ಮ ಒಳಗಿರೋ ಎಲ್ಲಾ ಗುಣಗಳನ್ನು ನಾವು ಸರಿ ಮಾಡ್ಕೊತಾ ಬರ್ಬೇಕು. ಸರಿ ಮಾಡ್ಕೊಂತ ಬರ್ಬೇಕು ಅಂದ್ರೆ ಯಾವ ರೀತಿ ನನ್ನೊಳಗೆ ಎಂತ ಗುಣ ಇದೆ ಅದೆಲ್ಲ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಇಂಥ ಜ್ಞಾನ ಬೇಕೇ ಬೇಕು. ಇಲ್ಲ ನಮ್ಗೆ ಇದು ಏನೂ ಇಲ್ಲ, ನಾನು ಸುಮ್ಮನೆ ಕಣ್ಮುಚ್ಕೊಂಡ್ ಕೂತ್ಕೊಂತೀನಿ, ಮತ್ತೆ ಬೆಳಗ್ಗೆ ಎದ್ದು ನಾನ್ ಬರೀ ನೆಗೆಟಿವ್ ಅಲ್ಲೇ ಎದ್ದೇಳ್ತೀನಿ, ಇನ್ನೊಬ್ರ ಹತ್ರ ಬರೀ ನಿರೀಕ್ಷೆಯಲ್ಲೇ ಇನ್ನೇನೋ ಮಾಡ್ತಿರ್ತೀನಿ, ಕೆಲಸ ಮಾಡ್ಬೇಕಾರೋ ಅಷ್ಟೇ, ಇನ್ನೇನೋ ಮಾಡ್ಬೇಕಾರೋ ಅಷ್ಟೇ ಅನ್ನೋ ಮನಸ್ಥಿತಿಲಿ ನಾನಿದ್ರೆ ಇದು ಏನೂ ನಮ್ಗೆ ವರ್ಕ್ ಆಗಲ್ಲ. ಏನು ನಾನು ಎಷ್ಟು ವರ್ಷ ಆದ್ರೂ ನಾನು ಹಿಂಗೆ ಇರ್ತೀನಿ ಅನ್ನೋದು ಅರ್ಥ ಆಯ್ತು ನನಗೆ. ಹಂಗಾಗಿ ಒಂದಷ್ಟು ನನ್ನನ್ನ ನಾನು ಅರಿವೇ ಗುರು ಅನ್ನೋ ತರ ನನ್ನನ್ನು ನಾನು ಅರ್ಥಕೊಳ್ಳೋದಕ್ಕೆ ಈ ಕ್ಲಾಸ್ ಬಹಳ ಹೆಲ್ಪ್ ಆಯ್ತು ಅಂತ ಹೇಳ್ತೀನಿ. ಮತ್ತೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ಯಾವ್ಯಾವ ಗುಣ ಬೇಕು ನಮ್ಗೆ, ರಜೋಗುಣದಲ್ಲಿದ್ದಾಗ ಯಾವ ತರ ಇರುತ್ತೆ, ತಮೋ ಗುಣದಲ್ಲಿ ನಾವ್ ಯಾವ ತರ ಇರ್ತೀವಿ. ನಾನು ವಿವರಿಸಿ ಹೇಳಕ್ ಹೋಗಲ್ಲ, ಮತ್ತೆ ಟೈಮ್ ಭಾಳ ಆಗುತ್ತೆ. ತಮೋ ಗುಣದಲ್ಲಿ ಕೊನೆಗೆ ಬರುತ್ತೆ ನಾವು ಸಾತ್ವಿಕ ಗುಣಕ್ಕೆ ಬರುದು. ಆದ್ರೆ ಆ ಹಂತಕ್ಕೆ ಹೋಗ್ಬೇಕು ಅಂದ್ರೆ ಇಲ್ಲಿ ಸಿಗೋ ಎಲ್ಲಾ ಜ್ಞಾನವನ್ನು ಪಡ್ಕೋತಾ ಹೋಗ್ಬೇಕು. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಾನು ಒಂದು ಪ್ರಾಕ್ಟಿಕಲ್ ಆಗಿ ನಾನ್ ಹೆಂಗ್ ತಗೊಂಡೆ ಇದನ್ನ ಅಂತ. ಮೊದ್ಲಾದ್ರೆ
ಯಾಕೆ ನಾನು ಏನೇ ಹೇಳಿದ್ರು ನಮ್ಮ ಮನೇಲಿ ಏನು ಕೇಳಲ್ಲ ಈ ತರ ಅಂದ್ರೆ ಇನ್ನೂ ಅವರ ಆತ್ಮದ ಸ್ಥಿತಿ ಆ ಸ್ಥಿತಿಲಿದೆ. ಬಟ್ ಅವರಿಗೆ ಈ ತರ ಇರ್ಬೇಕು ಅಂತ ಏನಿರಲ್ಲ. ನನಗ್ ಜ್ಞಾನ ಸಿಕ್ಕಿದೆ, ಅದಕ್ಕೆ ನಾನು ಹೆಂಗ್ ಯೋಚನೆ ಮಾಡ್ತಾ ಇದ್ದೀನಿ, ಅವ್ರಿಗೆ ಇನ್ನೂ ಜ್ಞಾನ ಸಿಕ್ಕಿಲ್ಲ ಆ ತರ, ಅದಕ್ಕೆ ಅವ್ರು ಈ ತರ ಯೋಚನೆ ಮಾಡ್ತಿದ್ದಾರೆ ಅಂತ ಪಾಸಿಟಿವ್ ಆಗಿ ತಗೊಳೋದ್ರಿಂದ ನಾನು ಯಾರ ಹತ್ರನು ಯಾರಿಗೂ ಕಮೆಂಟ್ ಮಾಡಲ್ಲ ಈಗ. ಆದ್ರೆ ಮೊದ್ಲಿತ್ತು ಎಲ್ಲಾನು ಅವ್ರು ಯಾಕೆ ಹಂಗ್ ಮಾಡ್ಬೇಕು ಗೊತ್ತಾಗಲ್ಲ, ಇಷ್ಟು ವಯಸ್ಸಾಗಿದೆ ಗೊತ್ತಾಗಲ್ಲ ಈ ತರದ್ದೆಲ್ಲ. ಆದ್ರೆ ವಯಸ್ಸು ದೇಹಕ್ಕಾಗಿರುತ್ತೆ, ಆದ್ರೆ ಆತ್ಮ ವಯಸ್ಸು ದಾಟಿ ಬಂದಿರಲ್ಲ ಅನ್ನೋದು ಈ ಕ್ಲಾಸಿಂದ ಗೊತ್ತಾಯ್ತು. ಹಂಗಾಗಿ ನಾನು ಎಲ್ಲೂ ಮನೇಲಿ ಈಗ ಒತ್ತಡ ಇಲ್ಲದೆ ಜೀವಿಸ್ಬೇಕು ಅಂತಂದ್ರೆ ಇದನ್ನ ಬರೀ ಕೇಳಿಸ್ಕೊಳ್ಳೋದಲ್ಲ, ಇದನ್ನ ಅಳವಡಿಸ್ಕೊಂಡು ಆ ರೀತಿಲಿ ನಾನು ನನ್ನ ವ್ಯಕ್ತಿತ್ವನ ರೂಪಿಸ್ಕೊತಾ ಹೋದೆ ಅಂದ್ರೆ ಖಂಡಿತ ನನ್ನ ಹಂತಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ ಇನ್ನು ಇಲ್ಲಿ ಕೊಡೋ ಸಮಗ್ರ ಜೀವನ ಶೈಲಿ, ಬರೀ ಮನಸ್ಸಿಗೆ ಮಾತ್ರ ನಾವು ಆಹಾರ ಧ್ಯಾನದ ಮೂಲಕ ಒಂದಷ್ಟು ಮನಸ್ಸಿಗೆ ಆಹಾರ ಕೊಡ್ತೀವಿ. ಮತ್ತೆ ಧ್ಯಾನ ಮಾಡ್ಬೇಕು ಅಂದ್ರೆ ನಮ್ ದೇಹನೂ ಅಷ್ಟೇ ಸಪೋರ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಕೊಡ್ತಾ ಇದಾರಲ್ಲ ಅದು ಬಹಳ 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 ಉಪಯುಕ್ತವಾದದ್ದು ಇವತ್ತಿನ ಇದಕ್ಕೆ. ನಾವು ತಿನ್ನೋ ಆಹಾರ ಎಂತದ್ದು, ನನ್ನ ದಿನಚರಿ ಹೇಗಿದೆ, ನಾನು ಒಂದಷ್ಟು ಆರೋಗ್ಯದಲ್ಲಿ ಬಹಳ ಈ ಧ್ಯಾನಕ್ಕೆ ಬರಕ್ಕಿಂತ ಬಹಳ ಮುಂಚೆ ಒಂದಷ್ಟು ನನ್ನ ಆರೋಗ್ಯನೂ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಯಾಕೆ ಅಂತ ನಾನು ನೋಡ್ತಾ ಹೋದ್ರೆ ನನಗೆ ಇದು ದಿನಚರಿನ ಸರಿ ಇರ್ಲಿಲ್ಲ ನಂದು. ನಾನು ಎದ್ದಾಗಿಂದ ಹಿಡಿದು ಎದ್ಮೇಲೆ ನನ್ನ ಯೋಚನೆ ಹೆಂಗಿರ್ಬೇಕು, ಒಂದ್ ಕೃತಜ್ಞತೆ ಹೇಳೋದಿರ್ಬೋದು, ಮತ್ತೆ ನೀರ್ ಕುಡಿಯೋದು, ಊಟ ಮಾಡೋದು, ಇದೆಲ್ಲದರ ಬಗ್ಗೆನೂ ಸರ್ ಹೇಳ್ಕೊಡ್ತಾ ಬಂದೆ, ಅದನ್ನ ಫಾಲೋ ಮಾಡ್ತಾ ಬಂದೆ. ಅದು ಆರೋಗ್ಯದಲ್ಲಿ ಅಂತೂ ಗೊತ್ತಿಲ್ಲ ನನ್ಗೆ, ನಾನು ಸುಮಾರು ಹೇಳ್ತಿರ್ತೇನೆ ನನಗೆ ಕೇಳಿದರ ಹತ್ರ ಎಲ್ಲ. ನಾನ್ ಬಹಳ ಪುಣ್ಯ ಮಾಡಿದೀನಿ, ನನ್ನ ಕರ್ಮಗಳು ಕಡಿಮೆ ಇದಾವೆ ಅನ್ಸುತ್ತೆ. ಹಂಗಾಗಿ ನನಗೆ ಯಾವ ರೀತಿಯಿಂದನೂ ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ಮತ್ತೆ ಆರ್ಥಿಕವಾಗೂ ಇರ್ಬೋದು, ಮನೆಯಿಂದನೂ ಫಸ್ಟ್ ಮೊದ್ಲು ನಮ್ ಮನೆಯವರೇ ನನಗೆ ಗುರು ಅಂತ ಹೇಳ್ಬೇಕು. ಎಲ್ಲಾ ಪಾತ್ರನು ಈಗ ಒಂದ್ಸಲ ಸೂರ್ಯನಾಗಂಬಿಕಾ ಮೇಡಮ್ ಹೇಳಿದ್ರು, ಎಲ್ಲಾ ಪಾತ್ರನು ನಮ್ಮ ಮನೆಯವರೇ ಮಾಡ್ತಿದ್ರು. ನನಗೆ ಅತ್ತಿಗೆ ಮೈದ್ನ ಎಲ್ಲಾ ಅತ್ತೆ ಮಾವ ಎಲ್ಲದನ್ನು ಒಬ್ರೇ ಮಾಡ್ತಿದ್ರು. ಹಂಗಾಗಿ ನಾನು ತುಂಬಾ ಕಲ್ತ್ಕೊಂಡೆ ಅಂತೇಳಿ. ನನಗೂ ಅದೇ ತರ ಬಹಳ ಇರಿಟೇಟ್ ಆಗ್ತಿದ್ದೆ ಅಂದ್ರೆ ತುಂಬಾ ಇಡೀ ದಿವಸ ಅಳ್ತಿದ್ದೆ ನಾನು ಏನಾರು ಅಂದ್ರೆ, ನನ್ಗೆ ಹಿಂಗ್ ಅಂದ್ಬಿಟ್ರಲ್ಲ, ಹಿಂಗಂತಾರಲ್ಲ, ನಾನು ಇಷ್ಟ ಮಾಡಿದ್ರು ಹಿಂಗಂತಾರಲ್ಲ ಅಂತೇಳಿ. ಬಟ್ ಈಗ ನನಗೆ ಈ ಜ್ಞಾನ ಸಿಕ್ಮೇಲೆ ನನ್ಗೆ ಅಳ್ಬೇಕು ಅಂದ್ರೂ ಅಳು ಬರಲ್ಲ ನನಗೆ. ಯಾಕೆ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂತೀನಿ. ಓಕೆ, ಇನ್ನು ಅವ್ರು ಏನಾರು ಹೇಳಿದ್ರಂದ್ರೆ ನಾನು ಇನ್ನೂ ಕಲಿಯೋದಿದೆ, ಕಲಿತೀನಿ ಅಷ್ಟೆ. ಆ ತರ ತಗೊಳ್ತಿರೋದ್ರಿಂದ ನಾನು ಒಂದಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು. ಆಮೇಲೆ ಎಲ್ಲರನ್ನು ಬುದ್ಧನ್ ತರ ನೋಡ್ಬೇಕು ಅನ್ನೋದು. ಈಗ ನಾನು ಯಾರ ಬಗ್ಗೆನೂ ಕಮೆಂಟ್ ಮಾಡಲ್ಲ, ಜಡ್ಜ್ ಮಾಡಲ್ಲ, ನಾನು ಯಾರ ವಿಷಯದಲ್ಲೂ ಇಂಟರ್ಫಿಯರ್ ಆಗಲ್ಲ ಅಂತಂದ್ರೆ ಅಂಥದ್ದೊಂದು ಗುಣ ನಮ್ಮಲ್ಲಿ ತಾನಾಗೆ ಬರುತ್ತೆ ಅಂತ ಅನ್ನುವ ಅನುಭವ ಕೂಡ ನನ್ಗಾಗಿದೆ. ನಾನ್ ಬುದ್ಧ ಆಗ್ಬೇಕು ಅಂದ್ರೆ ಎದುರಿಗಿರೋರಲ್ಲಿ ಬುದ್ಧತ್ವವನ್ನ ನೋಡ್ಬೇಕು ಅನ್ನೋದನ್ನ ಈ ಜ್ಞಾನದಿಂದ ತಿಳ್ಕೊಂಡೆ. ಆಮೇಲೆ ಸರ್ ಇನ್ನೊಂದಷ್ಟು ಹೇಳ್ಬೇಕು ಅಂದ್ರೆ ಚಕ್ರಗಳ ಬಗ್ಗೆ ಹೇಳ್ತಾರೆ. ಯಾವ್ಯಾವ ಚಕ್ರ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಮತ್ತೆ ವಿಶುದ್ಧ ಚಕ್ರ, ಮತ್ತೆ ಆಜ್ಞಾ ಚಕ್ರ, ಸಹಸ್ರಾರ. ಈ ಚಕ್ರಗಳ ಬಗ್ಗೆ ನೋಡ್ತಾ ಹೋದ್ರೆ ಪ್ರತಿಯೊಂದು ಚಕ್ರದಲ್ಲೂ ನಾವು ಎಲ್ಲೆಲ್ಲಿ ಸ್ಟ್ರಕ್ ಆಗಿರ್ತೀವಿ, ಎಲ್ಲೆಲ್ಲಿ ಅದು ನಾನು ಹೆಂಗಿರೋದ್ರಿಂದ ನಾನು ಚಕ್ರಗಳು ಅಲ್ಲಿ ಇದು ಆಗ್ತಿದೆ, ಅದನ್ನ ಹೆಂಗ್ ಸರಿ ಮಾಡ್ಕೋಬೇಕು ಅನ್ನೋದನ್ನು ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಎಲ್ಲದನ್ನು ಅದನ್ನ ಹೆಂಗ್ ಮಾಡ್ಕೋಬೇಕು ಅನ್ನೋದು ಅದನ್ನ ಮಾಡ್ತಾ ಹೋಗ್ತಿದೀವಿ. ಮತ್ತೆ ಇನ್ನೊಂದು ವೇಗಸ್ ನರ್ವ್ ಬಗ್ಗೆ ಹೇಳಿದ್ರು ಒಂದ್ ಸರ್, ಅದು ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ನರ್ವ್. ಯಾವ್ದು ನಮ್ಗೆ ಇದಕ್ ಬರಕ್ಕಿಂತ ಮುಂಚೆ ಹಿಂಗಂದ್ರೆ ಏನು ಯಾಕೆ ಬೇಕಿದೆಲ್ಲ, ಇದನ್ನ ತಿಳ್ಕೊಂಡು ನಾನೇನ್ ಮಾಡ್ಬೇಕು, ಈ ತರದ್ ಯೋಚನೆ ಖಂಡಿತ ಇತ್ತು. ಬಟ್ ಈಗ
ಇದೆಲ್ಲವೂ ಗೊತ್ತಾಗಿ ನಾನು ಧ್ಯಾನ ಮಾಡ್ತಿರೋದ್ರಿಂದ ತಾನೇ ಎಲ್ಲ ದೇಹ ಮನಸ್ಸು ಬುದ್ಧಿ ಎಲ್ಲಾನು ಸರಿ ಆಗ್ತಿದೆ. ಅದಕ್ಕೋಸ್ಕರ ಸರ್ಕಸ್ ಮಾಡ್ಬೇಕಾಗಿಲ್ಲ, ತಿಳ್ಕೊಬೇಕಷ್ಟೇ, ತಿಳ್ಕೊಬೇಕು, ಅದನ್ನ ನನ್ನೊಳಗೆ ಅಳವಡಿಸ್ಕೊಂಡಿದ್ದನ್ನ ಇನ್ನೊಬ್ರಿಗೆ ಕೊಡ್ಬೇಕು ಅನ್ನೋದು ಅರ್ಥ ಆಗಿದೆ ನನ್ಗೆ. ಹಂಗಾಗಿ ಒಂದಷ್ಟು ಯಾವ್ಯಾವ ಸ್ಥಿತಿಲಿದ್ದಾಗ ನಮ್ ದೇಹ ಯಾವ್ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಏನೇನು ಉತ್ಪತ್ತಿ ಆಗುತ್ತೆ, ಇದೆಲ್ಲದನ್ನು ಸರ್ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಶಿವಂಭು ಚಿಕಿತ್ಸೆ ಅಂತೂ ಅದು ತುಂಬಾ ಬಹಳಷ್ಟು ಜನಕ್ಕೆ ಅದು ಹೆಲ್ಪ್ ಆಗಿದೆ, ನನಗೂ ಹೆಲ್ಪ್ ಆಗಿದೆ. ಮತ್ತೆ ನನ್ನ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ನಾನು ಸ್ವಲ್ಪ ಏನೋ ಚೆನ್ನಾಗಿದ್ದೀನಲ್ಲ ಮತ್ತೆ ಹಾಕ್ಬೇಕು ಅನ್ನೋ ತರನೇ ನಾನು ಯೋಚನೆ ಮಾಡ್ತಿದ್ದೆ. ಆದ್ರೆ ಇರ್ಲಿ, ಇನ್ನೊಂದಷ್ಟು ಎನರ್ಜಿ ತಗೊಂಡ್ರೆ ಇನ್ನ ಏನಾಗುತ್ತೆ, ನಾನು ಟೆಸ್ಟ್ ಮಾಡ್ಬೇಕು ಅಂತಾನೆ ನಾನು ಶುರು ಮಾಡಿದೆ. ನನ್ಗೆ ಅಷ್ಟಾಗಿ ಶೀತ ಏನ್ ಆಗ್ತಿರ್ಲಿಲ್ಲ ಯಾವಾಗ್ಲೂ, ಕಡಿಮೆ ಸ್ವಲ್ಪ. ಆದ್ರೆ ಒನ್ ಟೈಮ್, ಈಗ ಒಂದ್ 2-3 ತಿಂಗಳ ಹಿಂದೆ ಒಂದ್ ಟೈಮ್ ಶೀತ ಆಯ್ತು. ಅದು ತಕ್ಷಣಕ್ಕೆ ಹೋಗ್ಲೇ ಇಲ್ಲ, 2-3 ದಿನಕ್ಕೆ ತಾನಾಗೆ ಹೋಗ್ಬಿಡೋದು. ನಾನು ಏನು ಮೆಡಿಸಿನ್ ಅದಕ್ಕೆ ಅಂತ ತಗೊಂತಿರ್ಲಿಲ್ಲ. ಒಂದ್ ಸ್ವಲ್ಪ ಹವೆ ತಗೊಳ್ಳೋದು, T3L ಅಂತ ಬರುತ್ತೆ, ಅದನ್ನ ಹಾಕೊಂಡು ಒಂದ್ ಸ್ವಲ್ಪ ಹವೆ ತಗೊಳೋದು, ಇದಿಷ್ಟು ಬಿಟ್ರೆ ನಾನು ಇನ್ನೇನು ಮಾಡ್ಕೊಂತಿರ್ಲಿಲ್ಲ. ಆದ್ರೆ ಏನಕ್ಕೂ ಕಡಿಮೆನೇ ಆಗ್ಲಿಲ್ಲ, ಕಫ ಜಾಸ್ತಿ 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 ಆಗ್ತಾನೆ ಬಂತು. ಏನಿದು ಯಾಕೆ? ಆಮೇಲೆ ಇದು ಶಿವಂಭು ತಗೊಂತಿರೋದ್ರಿಂದ ಹಿಂಗ ಆಗ್ತಿದೆಯಾ ಅನ್ನೋ ಒಂದು ಪ್ರಶ್ನೆನೂ ಬಂತು. ನೋಡೋಣ, ಅದು ಒಳಗೆ ಎಷ್ಟಿದೆಯೋ ಹೊರಗ್ ಬರಕ್ಕೆ ಅದು ಬರ್ತಾ ಇರ್ಬೋದು, ನೋಡೋಣ ಅಂತ ಹೇಳಿ ಸುಮಾರು 12 ದಿವಸ ನೋಡ್ದೆ ನಾನು. ಯಾವತ್ತೂ ನನಗ್ ಗೊತ್ತಿರ್ಲಿಲ್ಲ ನನ್ನ ಒಳಗಡೆ ಎಷ್ಟು ಕಫ ಇದೆ ಅಂತ. ಅದು ಎಲ್ಲಾನು ಕ್ಲೀನ್ ಮಾಡ್ತು ಶಿವಂಭು ತಗೊಂತಿರೋದ್ರಿಂದ. ಮೂಗಲ್ ಹಾಕೊಂಡೆ, ಕುಡ್ದೆ, ಅದೇ ಎಲ್ಲ ಮಾಡ್ಕೊಂಡ್ಮೇಲೆ ಅವಾಗ ಗೊತ್ತಾಯ್ತು ನನ್ಗೆ ಶಿವಂಭುವಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅಂತ ಹೇಳಿ. ಖಂಡಿತ ಶೀತ ಇರೋರು, ಒಂದ್ ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ ಇರೋರು ಇದನ್ನ ತಗೊಂಡ್ಬಿಟ್ರೆ ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಷ್ಟೆ. ನಾನ್ ಸುಮಾರಷ್ಟು ನಮ್ಮ ಅಕ್ಕ ಒಬ್ರೇ ಹೇಳ್ತಿದ್ರು ನನ್ಗೆ, ಅಯ್ಯೋ ತಗೊಂಡ್ಮೇಲೆ ಏನೋ ಹಂಗಾಗ್ತೈತೇನೋ ಹಿಂಗಾಗ್ತೈತೇನೋ ಅಂತ. ಖಂಡಿತ ಅದನ್ನ ಹೇಳ್ದೆ ನಾನು, ಇಲ್ಲ ಅದು ಒಳಗಿಂದ ಹೋಗಕ್ಕೆ ಆ ತರ ಬರ್ತಾ ಐತೆ ಅಂತ ಹೇಳಿ. ಅದೊಂದು ನನ್ಗೆ ತುಂಬಾ ಇದಾಯ್ತು. ಮತ್ತೆ ಮುದ್ರೆಗಳು ಈಗ ನಮಗೆ ಬ್ರಹ್ಮ ಮುಹೂರ್ತ ಧ್ಯಾನದಲ್ಲಿ ಮಾಡಿಸ್ತಾರೆ. ಒಂದಷ್ಟು ಭ್ರಾಮರಿ ಪ್ರಾಣಾಯಾಮ ಮತ್ತೆ ಓಂಕಾರ ಉಚ್ಚಾರ ಮಾಡೋದು. ಅಲ್ಲಿ ಮೆದುಳು ಮತ್ತೆ ಹೃದಯ, ಹೊಟ್ಟೆ ಮೂರು ಬರೀ ಸ್ವರದಿಂದನೇ ಅದು ಸರಿ ಆಗುತ್ತೆ, ಸರಿ ಮಾಡುತ್ತೆ ಅಂತ ಹೇಳಿ ಗೊತ್ತಾಯ್ತು. ಮತ್ತೆ ವೇಗಸ್ ನರ್ವ್ ಆಕ್ಟಿವ್ ಆಗ್ಬೇಕು ಅಂತ ಅಂದ್ರೂ ಇದು ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕಂಟಿನ್ಯೂ ಅದನ್ನ ನಾನು ಬರೀ ಅದ್ ಒನ್ ಟೈಮ್ ಅಂತಾನೆ ಅಷ್ಟೇ ಅಲ್ಲ, ಆ ಟೈಮಲ್ಲಿ ಸ್ವಲ್ಪ ಬೇಗ ಆದ್ರೂ ನಾನು ಇನ್ನೊಂದ್ ಟೈಮ್ ಮತ್ತೆ ಮಾಡ್ಕೊಂತೀನಿ. ಮತ್ತೆ ನಾನು ಯೋಗ ಮಾಡೋದಕ್ಕೆ ಇನ್ನೂ ನನ್ ಮನ್ಸ ಆಗ್ತಿಲ್ಲ ನನ್ಗೆ, ಯಾಕಂದ್ರೆ ನನ್ನ ಕೃಷಿ ಕುಟುಂಬ ಆಗಿರೋದ್ರಿಂದ ಇಡೀ ದಿವ್ಸ ನನ್ಗೆ ಫಿಸಿಕಲ್ ವರ್ಕ್ ಇದ್ದೇ ಇರುತ್ತೆ. ಹಂಗಾಗಿ ನಾನು ಸ್ವಲ್ಪ ಯೋಗ ಮಾಡ್ತಿಲ್ಲ. ಬಟ್ ವಾಕ್ ಮಾಡ್ತೀನಿ. ಇಲ್ಲ ಅಂತ ನಾನು ವಾಕ್ ಹೋಗಲ್ಲ ಅಂತಂದ್ರೆ ನನಗೆ ಪ್ರಕೃತಿ ಒಳಗ್ ಓಡಾಡಕ್ಕೆ ಆಗಲ್ಲ, ಹಂಗಾಗಿ ಮನೆಯಿಂದ ಹೊರಗೆ ಹೋಗಕ್ ಆಗಲ್ಲ ಅಂತ ಹೇಳಿ ನಾನು ಸ್ವಲ್ಪ ವಾಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದರಿಂದನೂ ತುಂಬಾ ಪ್ರಯೋಜನ. ಎಲ್ಲದೂ ಮಾಡ್ತಿರೋದು ಈ ಕ್ಲಾಸು, ಈ ಜ್ಞಾನ ಸಿಕ್ತಿರೋದ್ರಿಂದ ಅದ್ರಲ್ಲಿ ಮುಂದುವರಿತಿದ್ದೀನಿ ಅಂತ ಹೇಳ್ಬೋದು. ಮತ್ತೆ ನಮ್ಮ ಮೂಲಾಧಾರ ಚಕ್ರ ಸರಿಯಾಗಿ ಇಟ್ಕೋಬೇಕು ನಾವು, ಯಾವುದೇ ಒತ್ತಡ ಇಲ್ಲದೆ ಇರ್ಬೇಕು ಅಂದ್ರೆ ಗ್ರೌಂಡಿಂಗ್ ಎಫೆಕ್ಟ್ ಬೇಕು. ನೆಲದಲ್ಲಿ ಓಡಾಡ್ಬೇಕು ಅಂದ್ರೆ ಇವಾಗ ನಾನು ಮೊದ್ಲೆಲ್ಲ ಚಪ್ಲಿ ಇಲ್ದೆ ಹೊರಗೆ ಹೋಗ್ತಿರ್ಲಿಲ್ಲ. ಇದನ್ನ ನಮ್ಮ ಮನೆಯವ್ರು ಅವ್ರಿಗೆ ಏನು ಗೊತ್ತಿರ್ಲಿಲ್ಲ ಅಂದ್ರು ಯಾವತ್ತು ಬೇರೆಯವರೆಲ್ಲ ಹೇಳೋರು, ಚಪ್ಲಿ ಹಾಕಣಲ್ಲ, ಕಾಲೇನು ಚರ್ಮನ ಏನಪ್ಪ ಎಲ್ಲ ಇದ್ರಾಗ ಮುಳ್ಳಾಗೆಲ್ಲ ಹಂಗೆ ಹೋಗ್ತಾರೆ ಅಂತ ಹೇಳಿ ನನ್ಗೆ ಅದು ಈಗೀಗ ನನಗ್ ಗೊತ್ತಾಗ್ತಿದೆ. ನಾನು ಹಂಗಾಗಿ ಎಲ್ಲೂ ಹೊರಗಡೆ ಹೋಗ್ಬೇಕಾದ್ರೆ ಚಪ್ಲಿ ನೆಲದ ಮೇಲೆ ಹೆಚ್ಚಾಗಿ ಓಡಾಡೋದ್ರಿಂದ ಇನ್ನೂ ಜಾಸ್ತಿ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸ್ತಿದೆ. ಮತ್ತೆ ಎಲ್ಲದಕ್ಕೂ ಮಿಷಿನ್ ಇತ್ತು ಮಜ್ಜಿಗೆ ಮಾಡೋದಕ್ಕೆ, ಇವಾಗೆಲ್ಲ ನನ್ಗೆ ಏನು ಬೇಡ ಅಂತ ಹೇಳಿ ಮಜ್ಜಿಗೆ ಮಿಷಿನ್ ತೆಗ್ದಿಟ್ಟಿದೀವಿ. ಕೈಯಲ್ಲೇ ಮಜ್ಜಿಗೆ ಕಡ್ಗೋಲಲ್ಲೇ ಮಜ್ಜಿಗೆ ಮಾಡೋದ್ರಿಂದ ಒಂದಷ್ಟು ವ್ಯಾಯಾಮ ಆಗತ್ತೆ. ಮತ್ತೆ ಬಟ್ಟೆ ತೊಳೆಯೋದು ಇದೆಲ್ಲ
ನಾರ್ಮಲಿ ಆಗೋದ್ರಿಂದ ಖುಷಿಯಿಂದ ಮೊದ್ಲು ಇದಕ್ ಬರಕ್ಕಿಂತ ಮುಂಚೆ ಎಲ್ಲೋ ಒಂದ್ ಕಡೆ ಅಯ್ಯೋ ಇದೆಲ್ಲ ದಿನ ಇದು ನಮ್ಮಮ್ಮ ಹೇಳೋರ್, ನಮ್ಮಮ್ಮ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ಕೋಬೇಕು ಹಂಗಾರ್ ಚೆನ್ನಾಗಿದೆ. ಹೋಗವಾ ನಾವ್ ದಿನ ಕೆಲಸ ಮಾಡಿದ್ರು ನಮ್ಮನ್ನೇನ್ ಬಿಟ್ಟು ಕೆಲಸ ಬಿಡಿಸ್ಕೊಂಡ್ರೆ ಸರಿ ಯಾರು ಇರಲ್ಲ, ಮಾಡ್ಲೇಬೇಕಲ್ಲ ಅಂತಿದ್ದೆ. ಈಗ ನಾನೇ ತಗೊಳ್ಳೋದ್ರಿಂದ ನಾನೇ ಇದನ್ನ ಬೇಕು ಅಂತ ತಗೊಂಡಿದ್ರಿಂದ ಒತ್ತಡ ಅನ್ನಿಸ್ತಿಲ್ಲ. ಎಲ್ಲದನ್ನು ಖುಷಿಯಿಂದ ಮಾಡ್ತಿದ್ದೀನಿ. ಹಂಗಾಗಿ ಒಂದಷ್ಟು ಒತ್ತಡ ಮುಕ್ತ ಜೀವನ ಮತ್ತೆ ಖುಷಿಯ ಜೀವನನ ನಾನು ಇದರಿಂದ ಕಂಡ್ಕೊಂಡೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಅನುಭವ ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಿರೋ ಎಲ್ಲರಿಗೂ, ರಂಗನಾಥ್ ಗುರುಗಳಿಗೆ ಮತ್ತು ಇಷ್ಟೊತ್ತವರೆಗೂ ಕೇಳಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.